ಆಗೋದಿಲ್ಲ. ನಾನಿಲ್ಲಿ ಮುಖ್ಯವಾಗಿ ಹೇಳ್ಬೇಕಾಗಿರೋದು ಏನು ಅಂತಂದರೆ, ಇಲ್ಲಿರೋ ಹೆಣ್ಮಕ್ಳಿಗೆ ಇದು ನಾನು ಕ್ಯಾನ್ಸರ್ ತಜ್ಞೆ. ಸೊ ಕ್ಯಾನ್ಸರ್ ಕಾಯಿಲೆ ನೀವು ಮೊದಲನೇ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಅದು ಕಂಪ್ಲೀಟಾಗಿ ವಾಸಿ ಆಗುತ್ತೆ. ಕ್ಯಾನ್ಸರ್ ಅಂದರೆ ಸಾವು ಅಂತ ಯಾರು ಹೆದರೋದು ಬೇಕಾಗಿಲ್ಲ. ಆಮೇಲೆ ಹೆಣ್ಮಕ್ಳು ಅಷ್ಟೇ, ಏನಾದ್ರು ತೊಂದರೆ ಇದ್ದಾಗ ಅವ್ರು ತಕ್ಷಣ ಬಂದು ತೋರಿಸ್ಕೊಂಡ್ರೆ ಅದು ನಿಜವಾಗ್ಲೂ ಅದು ಚೆನ್ನಾಗಿ ವಾಸಿ ಆಗುತ್ತೆ. ಇದು ವಾಸಿ ಆಗುವಂಥ ಕಾಯಿಲೆನ ಯಾರೂ ಬಂದು ತೋರಿಸ್ಕೊಳ್ದೆ ಅದನ್ನು ತುಂಬ ಇದು ಮಾಡ್ತಿದ್ದಾರೆ. ಈಗ ಗೌರ್ಮೆಂಟು ಇವತ್ತು ಲಾಂಚ್ ಮಾಡ್ತಾ ಇದ್ದಾರೆ ಫ್ರೀಯಾಗಿ ಲಸಿಕೆ ಕೊಡೋದು ಅಂತ, ವ್ಯಾಕ್ಸಿನೇಷನ್ ಫಾರ್ ಸರ್ವೈಕಲ್ ಕ್ಯಾನ್ಸರ್. ಸೊ ಇನ್ನು ಮುಂದೆ ಎಲ್ಲ ಹೆಣ್ಮಕ್ಳಿಗೂ ಅದು ಫ್ರೀಯಾಗಿ ಸಿಗುತ್ತೆ. ನೀವು ಹೇಗೆ ಬೇರೆ ಲಸಿಕೆಗಳನ್ನ ಫ್ರೀಯಾಗಿ ಹಾಕಿಸ್ಕೊತೀರಾ, ಈಗ ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನು ಫ್ರೀಯಾಗಿ ಸಿಗೋಂಗೆ ಈಗ ಗೌರ್ಮೆಂಟ್ ಎಲ್ಲ ಇದು ಮಾಡಿದ್ದಾರೆ. ಸೊ ದಯವಿಟ್ಟು ಎಲ್ಲ ಹೆಣ್ಮಕ್ಳು, 9 ವರ್ಷದ ಮೇಲಿರೋ ಎಲ್ಲ ಹೆಣ್ಮಕ್ಳುಗಳು ಹಾಸ್ಪಿಟ್ಲಿಗೆ ಬಂದು ಆ ಲಸಿಕೆನ ಹಾಕಿಸ್ಕೋಬೇಕು ಅಂತ ನಾನು ಎಲ್ಲರನ್ನೂ ವಿನಂತಿಸ್ತಾ ಇದ್ದೀನಿ. ಯಾಕಂದರೆ ಈ ಕಾಯಿಲೆ ನೀವು ಒಂದ್ಸತಿ ಲಸಿಕೆ ಹಾಕಿಸ್ಕೊಂಡ್ರೆ ಕಂಪ್ಲೀಟಾಗಿ ಕ್ಯೂರ್ ಮಾಡ್ಬೋದು. ಸರ್ವೈಕಲ್ ಕ್ಯಾನ್ಸರ್ ಅನ್ನೋದನ್ನ ಕಂಪ್ಲೀಟಾಗಿ ಕ್ಯೂರ್ ಮಾಡ್ಬೋದು. ನೀವೇನು ಹಾಕಿಸ್ಕೊಂಡು ತೋರಿಸ್ಕೊಳ್ಳಿಲ್ಲ ಅಂತಂದರೆ ನಮ್ಮ ದೇಶದಲ್ಲೇ ಪ್ರತಿ 8 ನಿಮಿಷಕ್ಕೂ ಒಂದು ಹೆಣ್ಮಗಳು ಈ ಕಾಯಿಲೆಗೆ ಸಾವನ್ನಪ್ತಾ ಇದ್ದಾಳೆ. ಸೊ ಇದಕ್ಕೋಸ್ಕರ ನೀವು ಎಲ್ಲರೂ ತೋರಿಸ್ಕೊಂಡು ದಯವಿಟ್ಟು ಇಲ್ಲಿ ಒಂದು ಶಿಬಿರದಲ್ಲಿ ಪ್ಯಾಪ್ಸ್ಮಿಯರ್ ಅಂತ ಮಾಡ್ತೀವಿ. ಈ ಪ್ಯಾಪ್ಸ್ಮಿಯರ್ ಮಾಡಿಸ್ಕೊಂಡ್ರೆ ನಿಮಗೆ ಆ ಕ್ಯಾನ್ಸರ್ ಬರೋ ಅಂಥ ಇದಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಸೊ ಅದರಿಂದ ಇಲ್ಲಿರೋ ಎಲ್ಲ ಹೆಂಗಸರು ಹೆಣ್ಮಕ್ಳು ದಯವಿಟ್ಟು ಆ ಪ್ಯಾಪ್ಸ್ಮಿಯರ್ನ ಮಾಡಿಸ್ಕೊಳ್ಳಿ. ಅದೇನು ನಿಮಗೆ ನೋವಾಗೋದಿಲ್ಲ, ಅದರಿಂದ ಏನೂ ತೊಂದರೆ ಆಗೋದಿಲ್ಲ. ಮಾಡಿಸ್ಕೊಂಡು ನಿಮ್ಮ ಮನೇಲಿರೋ ಎಲ್ಲ ಸಣ್ಣ ಮಕ್ಕಳಿಗೆ, 9 ವರ್ಷದ ಮೇಲಿರೋಂಥ ಮಕ್ಕಳಿಗೆ ಈ ವ್ಯಾಕ್ಸಿನೇಷನ್ನ ಕೊಡಿಸಿ.